ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಬಸ್ ಪಾಸ್ ಕುರಿತಾದಂಥ ಒಂದು ಬಿಗ್ ಅಪ್ಡೇಟ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಯಾವ ನ್ಯೂಸ್ ಚಾನಲ್ಗಳಲ್ಲೂ ನಿಮಗೆ ನೋಡ್ಲಿಕ್ಕೆ ಸಿಗಲ್ಲ. ಏನಪ್ಪ ಮಾಹಿತಿ ಅಂದರೆ, ನೀವು ನ್ಯೂಸ್ ಚಾನಲ್ಗಳಲ್ಲಿ ನೋಡ್ತಾ ಇರ್ಬೋದು, ಬಸ್ ಪಾಸ್ನ ಇವತ್ತಿಂದ ರನ್ನಿಂಗ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ನೀವು ವೆಬ್ಸೈಟಲ್ಲಿ ಹಾಕ್ಲಿಕ್ಕೆ ಬಂದಾಗ ಅಲ್ಲಿ ವೆಬ್ಸೈಟ್ ಓಪನ್ ಆಗ್ತಾಯಿಲ್ಲ. ನೀವು ಬಸ್ ಪಾಸ್ ಹಾಕಬೇಕಾದಾಗ ಈ ರೀತಿ ಬರಬೇಕು. ಪಾಸ್ಗೆ ನೀವು ಕಟ್ತಕ್ಕಂಥ ಅಮೌಂಟು 0 ಅಂತ ಬರಬೇಕು. ಈ ರೀತಿ ಬಂದರೆ ಮಾತ್ರ ನಿಮ್ಮದು ಉಚಿತ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹತೆ ಇರುತ್ತೆ ಅಂತ ಅರ್ಥ. ನೀವು ಈ ಒಂದು ಉಚಿತ ಬಸ್ ಪಾಸ್ಗೆ ಯಾವ ವೆಬ್ಸೈಟ್ನಲ್ಲಿ ಅರ್ಜಿನ ಹಾಕಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ 4 ಡಿವಿಷನ್ಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. BMTC, KSRTC, KKRTC, NWRTC ಈ 4 ಡಿವಿಷನ್ ಕೂಡ ತಿಳಿಸ್ಕೊಡ್ತೀನಿ. ಸರ್ಕಾರದಿಂದ ನಿಜವಾಗಿಯೂ ಕೂಡ ಈ ಒಂದು ಬಸ್ ಪಾಸ್ಗೆ ವೆಬ್ಸೈಟ್ಗಳು ರನ್ನಿಂಗ್ ಆಗಿದೆಯಾ, ಇಲ್ಲ ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಏನಾದರೂ ತಪ್ಪಿದೆಯಾ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಸ್ನೇಹಿತರೆ, BMTC ಬಸ್ ಪಾಸ್ಗೆ ನಾನು ಲಾಗಿನ್ ಮಾಡಿಕೊಂಡು ಅಪ್ಲೈ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಈ ಒಂದು ಅಪ್ಲಿಕೇಶನ್ನು ರನ್ನಿಂಗ್ ಇದೆಯಾ ಇಲ್ವಾ ಅಂತ. ನಾನು ಯೂಸರ್ ID ಪಾಸ್ವರ್ಡು ಹಾಕಿ ಅಲ್ಲಿ ನಾನು ಸಬ್ಮಿಟ್ ಮಾಡಿದ್ರೆ ಲಾಗಿನ್ ಆಗೋ ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಡೌನ್ಲೋಡ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ BMTCಲಿ ಸಾಲ ಮುಖ್ಯ ಪದೇಯರ ಸೀಲ್ ಆ್ಯಂಡ್ ಸಿಗ್ನೇಚರ್ ತೊಗೊಳ್ಳಿಕ್ಕೆ ಒಂದು ಫಾರಮ್ ಕೊಡ್ತಾರಲ್ಲ, ಆ ಒಂದು ಫಾರಮ್ಮು ಇಲ್ಲಿ ಓಪನ್ ಆಗ್ತಾಯಿದೆ. ಈಗ ಪ್ರೊಸೀಡ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ರಿಟರ್ನ್ ಟು ಬ್ಯಾಕ್ ಪೇಜು, ಹಿಂದಿನ ಪೇಜ್ಗೆ ಕೂಡ ಇದು ರೀಡೈರೆಕ್ಟ್ ಆಗ್ತಾಯಿದೆ. ಅಂದರೆ ಮುಂದಕ್ಕೆ ಹೋಗ್ತಾಯಿಲ್ಲ ಅರ್ಜಿ. ಅಲ್ಲಿಗೆ BMTCನೂ ಕೂಡ ರನ್ನಿಂಗ್ ಆಗಿಲ್ಲ ಅಂತ ಅರ್ಥ. ಇಲ್ಲಿ ನೀವು ನೋಡ್ಬೋದು, ನ್ಯೂಸ್ಗಳಲ್ಲೆಲ್ಲ ಕೂಡ ಬಸ್ ಪಾಸ್ಗೆ ರನ್ನಿಂಗ್ ಇದೆ ಅಂತೇಳಿ ಬರ್ತಾ ಇದೆ. ಹಾಗೆಯೇ ಸ್ನೇಹಿತರೆ, ಸೇವಾ ಸಿಂಧು ಲಾಗಿನಲ್ಲಿ KSRTC ಬಸ್ಗೆ ಅಪ್ಲೈ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು KSRTCಗೆ ಆಗ್ತಕ್ಕಂಥ ಈ ಒಂದು ವೆಬ್ಸೈಟು ಕೂಡ ರನ್ನಿಂಗ್ ಇದೆ ಇಲ್ವಾ ಅಂತ ನಾನು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಯೂಸರ್ ID ಪಾಸ್ವರ್ಡ್ನ ಹಾಕಿ ಅಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಸನ್ನು ಹಾಕಿ ನಾನು ಲಾಗಿನ್ ಮಾಡ್ಕೋತಾ ಇದ್ದೀನಿ. ಲಾಗಿನ್ ಮಾಡ್ಕೊಂಡಿದ್ದಾಗ ಸೇಮ್ ಪ್ರೊಸೀಜರು, ಬಸ್ ಪಾಸ್ ಡಿಕ್ಲರೇಷನ್ ಫಾರ್ಮು ಅಲ್ಲಿ ಡೌನ್ಲೋಡ್ ಅಂತ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ KSRTC ಸಾಲ ಕಾಲೇಜಿನಿಂದ ಸೀಲ್ ಆ್ಯಂಡ್ ಸಿಗ್ನೇಚರ್ ಮಾಡಿಸ್ಕೊಳ್ಳಿಕ್ಕೆ ಒಂದು ಫಾರ್ಮ್ ಬರುತ್ತಲ್ಲ, ಈ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಪ್ರೊಸೀಡ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ಯಶಸ್ವಿಯಾಗಿ ಈ ರೀತಿ ಸೇವಾ ಸಿಂಧು ಲಾಗಿನ್ ಆಗುತ್ತೆ. ಇಲ್ಲಿ ಸ್ಟಾರ್ಟಿಂಗ್ಗೆ ಒಂದು ಪಾಪಪ್ ಬರುತ್ತೆ, ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಇಟ್ಕೊಳ್ಳಿ, ಆಧಾರ್ ಕಾರ್ಡಲ್ಲಿ ಬರೋ ಫೋಟೋ ನಿಮ್ಮ ಪಾಸ್ ಮೇಲೆ ಬರೋದ್ರಿಂದ ಅಪ್ಡೇಟ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಂತ ತೋರಿಸುತ್ತೆ. ಓಕೆ ಅಂತ ಮಾಡಿ ನಂತರ ಸ್ನೇಹಿತರಲ್ಲಿ ಕೆಳಗಡೆ ಬಂದು ರೆಸ್ಟ್ರಿಕ್ಷನ್ ಕೊಟ್ಟಿದ್ದಾನೆ ನೋಡ್ಬೋದು. ಇಲ್ಲಿ ಮಿತಿನ ಕೊಟ್ಟಿದ್ದಾನೆ, 50 ಕಿಲೋಮೀಟರ್ ವ್ಯಾಪ್ತಿಗೆ ನೀವು ಸಂಚಾರ ಮಾಡ್ಬೋದು. ಇನ್ನು ಕೆಳಗಡೆ ಬಂದು ನಾವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಇಂಡಿಯನ್ ಸಿಟಿಜನ್ ಅಂತ ಸೆಲೆಕ್ಟ್ ಮಾಡಿಕೊಂಡು, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡು, ಆಧಾರ್ ಅಥೆಂಟಿಕೇಷನ್ ಅಂತ ಕ್ಲಿಕ್ ಮಾಡಿಕೊಂಡು, ಈ ಒಂದು ಕಾಲಮಲ್ಲಿ KYC ಕಾಲಮಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ OTP ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು OTP ಪಡೆಯಿರಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. OTPನ ಹಾಕಿ ಸಬ್ಮಿಟ್ ಮಾಡಿದ್ರೆ ಈ ರೀತಿ ಪೇಜ್ ಬರುತ್ತೆ. ನೀವು ಸುಮ್ಮನೆ ಆಗಿ ಸ್ವಲ್ಪ ಟೈಮ್ ಆದಮೇಲೆ ರೀಡೈರೆಕ್ಟ್ ಆಗುತ್ತೆ. ಇವಾಗ ಕ್ಲಿಕ್ ಟು ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಆಲ್ ಫೀಲ್ಡ್ ಮ್ಯಾಂಡೇಟ್ರಿ, ನೀವೆಲ್ಲ ಫೀಲ್ಡ್ನು ಕೂಡ ಮ್ಯಾಂಡೇಟ್ರಿಯಾಗಿ ಫಿಲಪ್ ಮಾಡಬೇಕು ಅಂತ. ಮೊದಲನೇ ಕಾಲಮ್ ಇದೆ ನೋಡಿ, ಫೋನ್ ನಂಬರ್ ಅಂತ. ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಫೋನ್ ನಂಬರ್ ಹಾಕಲಿಕ್ಕೆ ಆಪ್ಷನ್ ಬರಲ್ಲ. ಈ ರೀತಿಯಾಗಿ ಒಂದು ಪಾಪಪ್ ಬರುತ್ತೆ. ಅರ್ಜಿದಾರನ ಮೊಬೈಲ್ ಸಂಖ್ಯೆಯನ್ನು ಸಕಲ ಐಡಿಗೆ ಲಿಂಕ್ ಮಾಡುವುದರಿಂದ ಅರ್ಜಿದಾರನ ಮಾಹಿತಿಯನ್ನು ಪಡೆಯಲು ಮಾಹಿತಿ ಇದೆ ಅಂತೇಳಿ ಒಂದು ಪಾಪಪ್ ಬರುತ್ತೆ. ಅಷ್ಟು ಬಿಟ್ಟರೆ ಅದನ್ನು ಓಕೆ ಮಾಡಿ ಮತ್ತೆ ನಾವು ಫೋನ್ ನಂಬರ್ನ ಹಾಕ್ಲಿಕ್ಕೆ ಹೋದಾಗ ಫೋನ್ ನಂಬರ್ ತೊಗೊಳ್ತಾ ಇಲ್ಲ. ಈಗ ಸಪೋಸ್ ಮುಂದುವರಿದು ನಾನು ಕೆಳಗಡೆ ಆಪ್ಷನ್ಗಳನ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಕೋರ್ಸು ಡೀಟೇಲ್ಸು ಮತ್ತು ಕ್ಯಾಟಗರಿ ಬರುತ್ತೆ, ನಿಮ್ಮ ಯಾವ ಕ್ಲಾಸು ಅಂತ. ಅದನ್ನು ಹಾಕಿ ನಾವು ಗೆಟ್ ಡೀಟೇಲ್ಸ್ ಅಂತ ಮಾಡಿದ್ರೆ ಆಲ್ ಫೀಲ್ಡ್ ಮ್ಯಾಂಡೇಟ್ರಿ ಅಂತ ಬರುತ್ತೆ. ಇಲ್ಲಿ ಮೊಬೈಲ್ ನಂಬರ್ನ ಹಾಕಿದ್ರೆ ಕೂಡ ಮುಂದೆ ಹೋಗುತ್ತೆ ಅರ್ಜಿ, ಇಲ್ಲಾಂದರೆ ಮುಂದೆ ಹೋಗಲ್ಲ. ಇಲ್ಲಿಗೆ KSRTC ಬಸ್ಗೆ ಅಪ್ಲೈ ಮಾಡುವಂಥ ವೆಬ್ಸೈಟ್ ಕೂಡ ಇನ್ನೂ ಕೂಡ ಪರಿಪಕ್ವವಾಗಿಲ್ಲ. ಈ ರೀತಿ ಒಂದು ಪಾಪಪ್ ಬರುತ್ತೆ, ಅದು ಕೂಡ ಮುಂದಿನ ಅರ್ಜಿಗೆ ಮುಂದಿನ ಭಾಗಕ್ಕೆ ಹೋಗಲ್ಲ. ಸ್ನೇಹಿತರೆ, ಇದೇ ರೀತಿ ನಾನು KKRTC ಕೂಡ ಅಪ್ಲೈ ಮಾಡಿ ತೋರಿಸ್ಕೊಡ್ತೀನಿ. ಮುಂದಿನ ಭಾಗದಲ್ಲಿ ನಿಮಗೆ ಒಂದು ಡಿವಿಷನ್ದು ಅಪ್ಲಿಕೇಶನ್ ತಗೊಳುತ್ತೆ, ಅದನ್ನು ಕೂಡ ಕಂಪ್ಲೀಟಾಗಿ ಅಪ್ಲಿಕೇಶನ್ ಹಾಕಿ ತೋರಿಸ್ಕೊಡ್ತೀನಿ, ಸ್ಕಿಪ್ ಮಾಡ್ದಂಗೆ ನೋಡಿ. ಸ್ನೇಹಿತರೆ, ಇಲ್ಲಿ ನಾನು KKRTCನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. KKRTCದು ಫಾರಮ್ ಇಲ್ಲಿ ಡೌನ್ಲೋಡ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಕಲ್ಯಾಣ ಕರ್ನಾಟಕದ ಸ್ಕೂಲ್ ಫಾರ್ಮೆಟು ಓಪನ್ ಆಗ್ತದೆ. ಈಗ ಸ್ನೇಹಿತರೆ, ನಾನು ಪ್ರೊಸೀಡ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಈ ಒಂದು KKRTC ತೊಗೊಳುತ್ತಾ ಇಲ್ವಾ ಅಂತ ಅದನ್ನು ಕೂಡ ಚೆಕ್ ಮಾಡೋಣ. ಈ ರೀತಿ ಸೇಮ್ ಅದೇ ರೀತಿ ಪಾಪಪ್ ಬರುತ್ತೆ, ಓಕೆ ಅಂತ ಮಾಡಿ. ಇವಾಗ ಇದೇ ಒಂಥರ ಡಿಫ್ರೆಂಟ್ ಆಗಿದೆ ಸ್ನೇಹಿತರೆ, ಯಾಕಂದರೆ KSRTC ಥರ ಇರಲ್ಲ. ಇದು ಕೂಡ 50 ಕಿಲೋಮೀಟರ್ ಲಿಮಿಟ್ ಇದೆ. ಇಲ್ಲಿ ನೋಡ್ಬೋದು ನೀವು ಮೇಲ್ಗಡೆ ಸಿಟಿಜನ್ಶಿಪ್ ಅಂತ ಬರುತ್ತೆ. ಇಲ್ಲಿ ಇಂಡಿಯನ್ ಸಿಟಿಜನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ಸ್ಟಿಟ್ಯೂಷನ್ ಲೊಕೇಟೆಡ್ ಅಂತ ಬರುತ್ತೆ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲೇ ಕೂಡ ಅದರಲ್ಲಿ ಆಧಾರ್ ನಂಬರ್ ಕೇಳಿತ್ತು, ಇದರಲ್ಲಿ ಫೋನ್ ನಂಬರ್ ಕೇಳುತ್ತೆ. ಆ ಒಂದು ಫೋನ್ ನಂಬರ್ನ ಹಾಕಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಟ್ಯಾಬ್ ಮೇಲೆ ಈ ರೀತಿ ಒಂದು OTP ಹಾಕಲಿಕ್ಕೆ ಕಾಲಮ್ ಓಪನ್ ಆಗ್ತದೆ. ಇವಾಗ ನಿಮ್ಮ ಮೊಬೈಲ್ಗೆ OTP ಬರುತ್ತಾ ಇಲ್ವ ಅಂತ ನೀವು ಕಾಯ್ದು ನೋಡಬೇಕಾಗುತ್ತೆ. ನಾನು ರೀಸೆಂಡ್ ಮಾಡೋ ಕೂಡ ನೋಡ್ಕೋತಾ ಇದ್ದೀನಿ. ಹಾಗೆಯೇ ಫೋನ್ ನಂಬರ್ ಚೇಂಜ್ ಮಾಡೋ ಕೂಡ ಬೇರೆದನ್ನು ಕೂಡ ಹಾಕ್ತಾಯಿದ್ದೀನಿ. ಈ ಒಂದು ಪಾಪಪ್ ಬರುತ್ತೆ, ಬಟ್ ಅಲ್ಲಿ ಫೋನ್ ನಂಬರ್ಗೆ ಬರ್ತಕ್ಕಂಥ OTP ಫೋನ್ ನಂಬರ್ಗೆ ಬರಲ್ಲ. ಈ ರೀತಿಯಾಗಿ ಇದು ಕೂಡ ವೆಬ್ಸೈಟು ರನ್ನಿಂಗ್ ಇಲ್ಲ ಸ್ನೇಹಿತರೆ. ಅಲ್ಲಿಗೆ KKRTC, KSRTC, BMTC 3 ಕೂಡ ಇನ್ನೂ ಓಪನ್ ಆಗಿಲ್ಲ ಅಂತ ಆಯಿತು. ಕೊನೆಯದಾಗಿ ಸ್ನೇಹಿತರೆ, NWKRTC ಈ ಒಂದು ಬಸ್ ಪಾಸ್ತು ಯಶಸ್ವಿಯಾಗಿ ನೀವು ಅರ್ಜಿ ಸಲ್ಲಿಸ್ಬೋದು. ಇದು ಯಶಸ್ವಿಯಾಗಿ ತಗೊಳುತ್ತೆ, ಅದನ್ನು ಸಂಪೂರ್ಣವಾಗಿ ಅರ್ಜಿ ಹಾಕಿ ನಿಮಗೆ ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡ್ದಂಗೆ ನೋಡಿ. ಸ್ನೇಹಿತರೆ, ಈ ರೀತಿ ಸ್ಕೂಲ್ ಫಾರ್ಮೆಟು ವಾಯುವ್ಯ ಸಾರಿಗೆ ಅಂತ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಪ್ರೊಸೀಡ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿ ಸೇಮ್ ಪಾಪಪ್ ಬರುತ್ತೆ, ಆಧಾರ್ ಕಾರ್ಡಲ್ಲಿರುವಂಥ ನಿಮ್ಮ ಫೋಟೋ ಬರುತ್ತೆ ಅಂತ ಓಕೆ ಅಂತ ಮಾಡಿ. ಇಲ್ಲಿ ಬಂದು ಕೆಳಗಡೆ ಸಿಟಿಜನ್ಶಿಪ್ ಅಂತ ಇದೆ, ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ.
ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಅಂತ ಕೇಳುತ್ತೆ. ಸೇಮ್ KSRTCಲ್ಲಿ ಕೇಳಿತ್ತಲ್ಲ ಅದೇ ರೀತಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ನೆಕ್ಸ್ಟ್ ಪೇಜಲ್ಲಿ OTP ಪಡೆಯಿರಿ ಅಂತ ಆಪ್ಷನ್ ಕ್ಲಿಕ್ ಮಾಡಿ. ಈಗ ಒಂದು OTP ಬರುತ್ತೆ, OTP ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ತದನಂತರ ಆಟೋಮೆಟಿಕ್ಕಾಗಿ ಅದೇ ಪೇಜ್ ಕೂಡ ರೀಡೈರೆಕ್ಟ್ ಆಗುತ್ತೆ. ಇವಾಗ ಸ್ನೇಹಿತರೆ ಗೆಟ್ ಡೀಟೇಲ್ಸ್ ಅಂತ ಇದೆ ನೋಡಿ ಆಪ್ಷನ್, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ಇನ್ಸ್ಟಿಟ್ಯೂಷನ್ ಲೊಕೇಟೆಡ್ ಅಂತ ಬರುತ್ತೆ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ನಿಮ್ಮ ಮೊಬೈಲ್ ನಂಬರ್ನ ಹಾಕಲಿಕ್ಕೆ ಒಂದು ಕಾಲಮ್ ಓಪನ್ ಆಗಿದೆ. ಅದನ್ನು ಮೊಬೈಲ್ ನಂಬರ್ನ ಹಾಕಿ ಜಸ್ಟ್ ನಿಮ್ಮ ಟ್ಯಾಬ್ನ ಕ್ಲಿಕ್ ಮಾಡಿ. ಈ ರೀತಿ ಒಂದು ಪಾಪಪ್ ಬರುತ್ತೆ. ಇವಾಗ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ, OTPನ ಹಾಕಿ ಸಬ್ಮಿಟ್ ಮಾಡಿದ್ರೆ ವೆರಿಫೈಡ್ ಅಂತ ಬರುತ್ತೆ. ಈ ರೀತಿ ಬರಬೇಕು. ಆ ಡಿವಿಷನ್ಗಳಲ್ಲಿ ಆ ರೀತಿ ಬರಲಿಲ್ಲ ಸ್ನೇಹಿತರೆ. ತದನಂತರ ಕೆಳಗಡೆ ಬಂದು ಕೋರ್ಸ್ ಕ್ಯಾಟಗರಿ ಅಂತ ಕ್ಲಿಕ್ ಮಾಡಿ. ನಾನೀಗ PUC ಹಾಕಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ಕೋರ್ಸು ಮತ್ತು ಸ್ಟಡಿಂಗ್ ಕ್ಲಾಸು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ PUCನ ಸೆಕೆಂಡ್ PUCನ ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿ ಇಲ್ಲಿ ಫೆಚ್ ಆಗುತ್ತೆ. ನೀವೇನು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಕೆಳಗಡೆ ಬಂದು ಸ್ನೇಹಿತರೆ ಇಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಆಗಿತ್ತು ಅಂದರೆ ನೀವು RD ನಂಬರ್ನ ಹಾಕಬೇಕಾಗ್ತದೆ. ನೀವಿಲ್ಲಿ ಅದರ್ಸ್ ಆಗಿದ್ಕೊಂಡು ಅದರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವುದೇ ತರಹದ ಕ್ಯಾಸ್ಟ್ ಇನ್ಕಮ್ ಹಾಕೋ ಅವಶ್ಯಕತೆ ಇಲ್ಲ. ನಂತರ ಕೆಳಗಡೆ ಬಂದು ಸ್ನೇಹಿತರೆ ಎಂಟರ್ ಸ್ಟೂಡೆಂಟ್ ID ಅಂತ ಇದೆ. ಇಲ್ಲಿ ನೀವು ಫಸ್ಟ್ PUCಗೆ ಜಾಯ್ನ್ ಆಗಿರ್ತಕ್ಕಂಥವ್ರು ಸ್ಟೂಡೆಂಟ್ ID ನಂಬರ್ ನಿಮ್ಗೆ ಸಿಕ್ಕಿದ್ರೆ ಹಾಕಿ, ಇಲ್ಲ ಅಂದರೆ ನಿಮಗೆ SSLC ಇರುತ್ತಲ್ಲ ಶಾರ್ಟ್ಸ್ ನಂಬರು ಅದನ್ನು ಹಾಕಬೇಕು. ನಂತರ ಸ್ಟೂಡೆಂಟ್ ನೇಮ್ ಅಂತ ಕೇಳುತ್ತೆ, ನಿಮ್ಮ ಹೆಸರನ್ನ ಹಾಕಿ. ನಂತರ ಸ್ಟೂಡೆಂಟ್ ಅಡ್ರೆಸ್ ಅಂತ ಬರುತ್ತೆ, ನಾನು ಎಕ್ಸಾಂಪಲ್ ಹಾಕ್ತಾಯಿದ್ದೀನಿ. ಈ ರೀತಿ ಇಲ್ಲಿ ಫುಲ್ ಅಡ್ರೆಸ್ನ ನಿಮ್ಮ ಅಡ್ರೆಸ್ನ ಫುಲ್ ಟೈಪ್ ಮಾಡಬೇಕಾಗುತ್ತೆ. ನಂತರ ಕೆಳಗಡೆ ಬಂದು ಇಲ್ಲಿ ಸ್ಟಡಿಂಗ್ ಕ್ಲಾಸ್ ಅಂತ ಇದೆ ನೋಡಿ, ನಾನು ಫಸ್ಟ್ PUC ಆಗಿರೋದ್ರಿಂದ 11th ಅಂತ ಹಾಕ್ತಾಯಿದ್ದೀನಿ. ಯೂನಿವರ್ಸಿಟಿ ನೇಮ್ ಅಂತ ಇದೆ, ನಿಮ್ಮ ಯೂನಿವರ್ಸಿಟಿ ನೇಮ್ನ ಹಾಕಬೇಕು. ನಾನು ಇಲ್ಲಿ ಪ್ರೀ ಯೂನಿವರ್ಸಿಟಿ ಅಂತ ಹಾಕೋತಾ ಇದ್ದೀನಿ. ನಂತರ ಸ್ನೇಹಿತರೆ ನಿಮ್ಮ ಕಾಲೇಜ್ ಇರ್ತಕ್ಕಂಥ ಡಿಸ್ಟಿಕ್ಕು, ತಾಲೂಕು ಮತ್ತು ಇನ್ಸ್ಟಿಟ್ಯೂಷನ್ ಇರ್ತಕ್ಕಂಥ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನಿಮಗೆ ಇನ್ಸ್ಟಿಟ್ಯೂಷನ್ ಅಂದರೆ ನಿಮ್ಮ ಶಾಲೆ ಇರ್ತಕ್ಕಂಥ ತಾಲೂಕನ್ನ ಲೀಸ್ಟ್ಗಳು ಓಪನ್ ಆಗ್ತವೆ, ನಿಮ್ಮ ಶಾಲಾ ಕಾಲೇಜಿನ ಲೀಸ್ಟು. ಅಲ್ಲಿಂದ ನಿಮ್ಮ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇನ್ಸ್ಟಿಟ್ಯೂಷನ್ ಅಡ್ರೆಸ್ ಅಂತ ಕೇಳುತ್ತೆ, ನಿಮ್ಮ ಇನ್ಸ್ಟಿಟ್ಯೂಷನ್ ಅಂದರೆ ನಿಮ್ಮ ಶಾಲೆಯ ಸಂಪೂರ್ಣ ಅಡ್ರೆಸ್ನ ಹಾಕಬೇಕು. ಅದೇ ರೀತಿ ಸ್ನೇಹಿತರೆ ವೆರಿ ಇಂಪಾರ್ಟೆಂಟಾಗಿ ಪಾಸ್ ಅಮೌಂಟು ಪೇಯ್ಡ್ ಇನ್ ಕೌಂಟರ್ ಅಂತ ಇದೆ ನೋಡಿ, ಅಲ್ಲಿ 0 ಅಂತ ಬರಬೇಕು. ಆ ರೀತಿ ಬಂದರೂ ಮಾತ್ರ ನಿಮ್ಮದು ಉಚಿತ ಬಸ್ ಪಾಸ್ಗೆ ಅರ್ಜಿ ಹಾಕಿದ್ದೀರಿ ಅಂತ ಅರ್ಥ. ಪಾಸ್ ವ್ಯಾಲಿಡಿಟಿ ಬಂದು 31/3/27 ತನಕ ಇರುತ್ತೆ. ನಂತರ ಕೆಳಗಡೆ ಬಂದು ರೂಟು, ಇಲ್ಲಿ ಯಾವ ರೂಟು, ನಿಮ್ಮ ಡಿಸ್ಟಿಕ್ ಯಾವುದು, ನಿಮ್ಮ ತಾಲೂಕು ಯಾವುದು, ನಿಮ್ಮದು ಹೋಬಳಿ ಯಾವುದು, ಹಾಗೆ ನಿಮ್ಮ ವಿಲೇಜ್ ಯಾವುದು ಅಂತ ಈ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಸ್ನೇಹಿತರೆ ಬೋರ್ಡಿಂಗ್ ಪಾಯಿಂಟು, ನೀವು ಉಳ್ಕೊಳ್ತಕ್ಕಂಥ ಪಾಯಿಂಟ್ ಯಾವುದು ಅಂದರೆ ನಿಮ್ಮ ಮನೆ ಪಾಯಿಂಟು ಅಂತ ಹಾಕಬೇಕಾಗ್ತದೆ. ನಂತರ ನಿಯರೆಸ್ಟ್ ಡ್ರಾಪ್ ಪಾಯಿಂಟ್ಸ್ ಅಂತ ಬರ್ತಾಯಿದೆ ನೋಡಿ, ಆ ಒಂದು ಆಪ್ಷನ್ಗೆ ಹೋಗಿ ನೀವು ನಿಮ್ಮ ಶಾಲಾ ಕಾಲೇಜು ಇರ್ತಕ್ಕಂಥ ಸ್ಥಳನ ಡ್ರಾಪ್ ಪಾಯಿಂಟ್ ಅಂತ ನೀವು ಚೂಸ್ ಮಾಡ್ಕೋಬೇಕಾಗ್ತದೆ. ನಿಮ್ಮ ಶಾಲಾ ಕಾಲೇಜಲ್ಲಿದೆ ಆ ಒಂದು ಸ್ಥಳದ ಹೆಸರಿನಲ್ಲಿ ಚೂಸ್ ಮಾಡ್ಕೊಳ್ಳಿ. ಒಂದು ವೇಳೆ ಇಲ್ಲ ಅಂದರೆ ನೀವು ಅದರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಮ್ಯಾನುವಲ್ ಆಗಿ ಟೈಪ್ ಕೂಡ ಮಾಡಬೇಕಾಗ್ತದೆ. ನಂತರ ಸ್ನೇಹಿತರೆ VA ಪ್ಲೇಸ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ಗೆ ನೀವು ಯಾವ ಮಾರ್ಗವಾಗಿ ನಿಮ್ಮ ಕಾಲೇಜ್ಗೆ ಹೋಗ್ತೀರಾ ಆ ಒಂದು ಆಪ್ಷನ್ನ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಚೂಸ್ ಮಾಡ್ಕೊಳ್ಳಿ, ಅಲ್ಲಿ ಆಟೋಮೆಟಿಕ್ಕಾಗಿ ಇದ್ದರೆ ಚೂಸ್ ಮಾಡ್ಕೋಬೇಕಾಗ್ತದೆ. ನಂತರ ಕೆಳಗಡೆ ಬಂದು ಕೌಂಟ್ರ್ ಆಯ್ಕೆ, ಡಿವಿಷನ್ನು ಯಾವುದು, ಡಿಪೋ ಯಾವುದು ಮತ್ತು ಕೌಂಟ್ರ್ ಯಾವುದು ಅದನ್ನು ನೀವು ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಬೆಳಗಾಂ 1 ಅಂತ ಇದೆ, ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಅದೇ ರೀತಿ ನನಗೆ ಖಾನಾಪುರ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ, ಸೆಲೆಕ್ಟ್ ಆಯಿತು. ಅದೇ ರೀತಿ ಕೌಂಟ್ರ್ ಕೂಡ ಖಾನಾಪುರದಲ್ಲಿ ಇರೋದ್ರಿಂದ ಖಾನಾಪುರ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ತದನಂತರ ಇಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಸನ್ನ ಹಾಕಿ ಸಿಂಪಲಾಗಿ ಏನಿಲ್ಲ ಸ್ನೇಹಿತರೆ ಕೆಳಗಡೆ ಬಂದು ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಷ್ಟಾದ ನಂತರ ನಿಮ್ಮದು ಫಾರ್ಮೆಟು ಯಶಸ್ವಿಯಾಗಿ ಈ ರೀತಿ ಎಡಿಟ್ ಮಾಡಲಿಕ್ಕಾಗಲ್ಲ. ನೀವು ಅಪ್ಲೋಡ್ ಮಾಡಬೇಕು ಅಂದರೆ ಒಂದು ಸಾರಿ ಕ್ಲೀನಾಗಿ ನೋಡ್ಕೊಳ್ಳಿ ಅಂತ ಒಂದು ಪಾಪಪ್ ಬರುತ್ತೆ. ಎಲ್ಲ ಕರೆಕ್ಟಾಗಿತ್ತು ಅಂದರೆ ಓಕೆ ಅಂತ ಮಾಡಿ. ತದನಂತರ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಪೇಜು ಈ ರೀತಿ ಒಂದು ಪ್ರಿವ್ಯೂ ಓಪನ್ ಆಗ್ತದೆ ಸ್ನೇಹಿತರೆ. ಈ ಪ್ರಿವ್ಯೂ ಎಲ್ಲ ಕರೆಕ್ಟಾಗಿದೆ ಒಂದು ಸರಿ ನೋಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿತ್ತು ಅಂದರೆ ನೀವು ಸಿಂಪಲಾಗಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದು ಅಟ್ಯಾಚ್ ಅನ್ನಕ್ಸರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ಅಪ್ಲೋಡ್ ಮಾಡಲಿಕ್ಕೆ ಡಾಕ್ಯುಮೆಂಟ್ಸ್ನ ಈ ರೀತಿ ಕಾಲಮ್ ಓಪನ್ ಆಗ್ತದೆ. ಇಲ್ಲಿ NWKRTCಯಿಂದ ನೀವು ಡಿಕ್ಲರೇಷನ್ ಫಾರ್ಮು ನಿಮ್ಮ ಶಾಲಾ ಕಾಲೇಜಿನಿಂದ ಸೀಲ್ ಆ್ಯಂಡ್ ಸಿಗ್ನೇಚರ್ ಹಾಕ್ಸ್ಕೊಂಬಂದಿರ್ತಾರಲ್ಲ ಆ ಫಾರ್ಮ್ನ ಅಪ್ಲೋಡ್ ಮಾಡಬೇಕು. ಅದೇ ರೀತಿ ಇಲ್ಲಿ ಫೀಸ್ ರೆಸಿಪ್ಟ್ನ ಅಪ್ಲೋಡ್ ಮಾಡಬೇಕು. ಅದೇ ರೀತಿ ರೆಸಿಡೆನ್ಷಿಯಲ್ ಅಡ್ರೆಸ್ಸು, ನಿಮ್ಮ ಅಡ್ರೆಸ್ ಪ್ರೂಫ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿ. ಇಲ್ಲಿ ಸೇವ್ ಆ್ಯಂಡ್ ಅನ್ನಕ್ಸರ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ನಂತರ ಸ್ನೇಹಿತರೆ ನೆಕ್ಸ್ಟ್ ಪೇಜಲ್ಲಿ ಮತ್ತೆ ಒಂದು ಪ್ರಿವ್ಯೂ ಓಪನ್ ಆಗ್ತದೆ. ಇದು ನಂತರ ಪಕ್ಕದಲ್ಲಿ ಬಂದಿಲ್ಲಿ ಸಬ್ಮಿಟ್ ಅಂತ ಬಟನ್ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಅಕ್ಲಾನ್ಮೆಂಟು ಕೂಡ ನಿಮಗೆ ಜನ್ರೇಟ್ ಆಗುತ್ತೆ. ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಈ ರೀತಿಯಾಗಿ ನೀವು ಈ ಡೌನ್ಲೋಡ್ ಆದಂಥ ಈ ಒಂದು ಫಾರ್ಮೆಟು, ಹಾಗೆ ನಿಮ್ಮ ಆಧಾರ್ ಕಾರ್ಡು, ಸ್ಕೂಲು ಡಿಕ್ಲರೇಷನ್ ಫಾರ್ಮ್ನ ತೊಗೊಂಡು ಸಂಬಂಧಪಟ್ಟ ಕರ್ನಾಟಕವನ್ನು, ಗ್ರಾಮವನ್ನು, ಬೆಂಗಳೂರು ಕೇಂದ್ರಕ್ಕೆ ಹೋಗಿ ನೀವು ಸಬ್ಮಿಟ್ ಮಾಡಿ ನಿಮ್ಮ ಪಾಸ್ನ ಪಡ್ಕೋಬೇಕಾಗಿರ್ತದೆ ಸ್ನೇಹಿತರೆ. ಇನ್ನೂ ಕೂಡ ಕೆಲವು ವೆಬ್ಸೈಟ್ಗಳು ರನ್ನಿಂಗ್ ಇಲ್ಲದೆ ಇರೋದ್ರಿಂದ ಇನ್ನೂ ಬಸ್ ಪಾಸು, ಫ್ರೀ ಬಸ್ ಪಾಸು ರನ್ನಿಂಗ್ ಇಲ್ಲ ಅಂತ ನೀವು ಭಾವಿಸ್ಕೋಬೇಕು. ಆ ಒಂದು ಅಪ್ಡೇಟ್ ಬಂದ ತಕ್ಷಣ ಮತ್ತೆ ವಿಡಿಯೋ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.